24 hours ಇಲ್ಲಿ ಒಂದು 50 ಫ್ಲಾಟ್ ಇದೆ. 7 ಗಂಟೆಗೆ ಹೋಗಿ ಮಾರನೇ ದಿವಸ 6 ಗಂಟೆಗೆ ಬಂದು ಅರ್ಧ ಗಂಟೆ ಆಕ್ಸಿಡೆಂಟ್ ಹಾಕೊಂಡು ತಿರುಗೋರು ನನ್ನ ಮನೆಗೆ ರಾತ್ರಿ 1 ಬೋರ್ವೆಲ್ ಕೊಡ್ತಿದ್ರು. ಅವ್ರು ಮಾರ್ಗದರ್ಶನದಲ್ಲಿ ಹೋಗ್ತಿದ್ರು. ಅವ್ರು ಹೋಗುವಂದ್ರೆ ಬಂದು ಆಕ್ಸಿಡೆಂಟ್ ಹಾಕ್ಬಿಟ್ಟು ನಮ್ಮ ಅಕ್ಕ ಭಾವ ಸ್ವಲ್ಪ ಅಲ್ಲೇ ರಾತ್ರಿ 1 ಮಳೆ ಬರ್ತಾ ಇದೆ. ಮಾಡ್ತೀವಿ ನಾನು ಒಂದು 8 ಜನ ಕಾರಣ ಹೋಗಿದ್ರೆ ನೀವು ಹೋಗಿ ನಾನು ಬರಲ್ಲ ಇದೆಲ್ಲ ತುಂಬ ಡಸ್ಟ್ ಬಂದ ತಕ್ಷಣ ಅಡ್ವಾನ್ಸ್ ನಮಸ್ಕಾರ. ನಾವು ಹೊನ್ನಾಳಿ ತಾಲೂಕು APMC ಮಾಜಿ ಅಧ್ಯಕ್ಷರು ಪ್ರಕಾಶ್ ಅಂತೇಳಿ, ಇದು ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ DG ಶಾಂತನಗೌಡರಿಗೆ ಈ ಬಾರಿ ಸಚಿವ ಸ್ಥಾನ ನೀಡಲೇಬೇಕು ಅಂತೇಳಿ ನಮ್ಮ ತಾಲೂಕಿನ ಜನತೆ ಎಲ್ಲರೂ ಸಹ ಉತ್ಸವದಿಂದ ಕೂಗ್ತಾಯಿರ್ತಕ್ಕಂಥದ್ದು ಒಂದು ಕೂಗು. ಯಾಕೆಂತೇಳಿದರೆ ದಾವಣಗೆರೆ ಮಧ್ಯ ಕರ್ನಾಟಕದಲ್ಲಿರ್ತಕ್ಕಂಥ ದಾವಣಗೆರೆ ಜಿಲ್ಲೆ 7 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಅದರಲ್ಲಿ ಒಂದು ಹೊರತುಪಡಿಸಿ ನೋಡಿರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲೂ ಸಹ ಕಾಂಗ್ರೆಸ್ಸನ್ನು ಜಯಬೇರಿ ಪಡೆದಿದೆ. ಇದೇ ಸಿದ್ದರಾಮಯ್ಯನವರು 2023ರಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ DG ಶಾಂತನಗೌಡರು ಹಸುವಿನಂತ ಮನಸ್ಸಿರ್ತಕ್ಕಂಥವ್ರು, ಅವರು ಹಿಂದೆ ಹೋದ್ರೂ ಸಹ ಅದಿಯಲ್ಲ, ಮುಂದೆ ಹೋದ್ರೂ ಸಹ ಆಯಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇವರಿಗೆ ಇದು ಕೊನೆ ಚುನಾವಣೆ ಅಂತಲೂ ಸಹ ವ್ಯಕ್ತಪಡಿಸಿದ್ದಾರೆ. ಇವರಿಗೆ ಈ ಸಾರಿ ನಾನು ಒಳ್ಳೆಯ ಒಂದು ಸಚಿವ ಸ್ಥಾನ ಅವರಿಗೆ ಕೊಡ್ತೇನೆ ಅನ್ನೋ ಮಾತನ್ನು ಸಹ ಭರವಸೆಯನ್ನು ಹೇಳಿದ್ರು. ಆದರೆ ಇವತ್ತು 2 ವರ್ಷ 3 ವರ್ಷ ಮುಗಿದ್ರು ಸಹ ಅವರ ಹೆಸರು ಮಾಧ್ಯಮದಲ್ಲಾಗಲಿ ಇನ್ನೊಂದರಲ್ಲಾಗಲಿ ನಮ್ಮ ಹಿರಿಯರಲ್ಲೇ ಬರ್ತಾ ಇಲ್ಲ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಒಬ್ಬ ನಮ್ಮ 224 ಕ್ಷೇತ್ರಗಳಲ್ಲಿ ಒಬ್ಬ ಅತ್ಯುನ್ನತ ಒಬ್ಬ ಶಾಸಕ ಅಂತ ಹೇಳಿದ್ರೆ ನಮ್ಮ ಹೊನ್ನಾಳಿ ತಾಲೂಕಿನ DG ಶಾಂತನಗೌಡರು 1999ರಲ್ಲಿ ಪಕ್ಷೇತರವಾಗಿ ನಿಂತ್ಕೊಂಡಾಗ ಜನಗಳು ಸಹ ಸ್ವಂತ ಖರ್ಚಿನಿಂದ ಅವ್ರನ್ನ ದುಡ್ಡು ಹಾಕಿಸಿ ಅವರಿಗೆ ಬೆಂಗಳೂರಿಗೆ 5 ವರ್ಷ ಓಡಾಡೋಕ್ಕೆ ಸಹ ದುಡ್ಡನ್ನು ಕೊಟ್ಟಿರ್ತಕ್ಕಂಥ ಜನತೆ ನಮ್ಮ ಹೊನ್ನಾಳಿ ತಾಲೂಕಲ್ಲಿ ಅವರ ಅಭಿಮಾನ ಬಳಗ ತುಂಬಾ ಇದೆ. ಅವರ ಒಂದು ಸಹಕಾರ ಎಲ್ಲಾ ಮನೆಗಳಲ್ಲೂ ಸಹ ನಾವು ಪಡೆದಿದ್ದೀವಿ. ಅಂತ ಒಬ್ಬ ನೊಂದ ಜೀವಿಗೆ, ಒಬ್ಬ ಹಿರಿಯ ಜೀವಿಗೆ ಇವತ್ತು ಒಂದು ಸ್ಥಾನ ಸಿಗದೇ ಇರತಕ್ಕಂಥದ್ದು ನಮ್ಮ ತಾಲೂಕಿನ ಎಲ್ಲ ಜನತೆಯಲ್ಲೂ ಸಹ ನೋವಿದೆ. ಅವರಿಗೆ ದಯಮಾಡಿ ಈ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ ಸಹ ಬೇಡ್ಕೊಳ್ತಾ ಇದ್ದೇನೆ. ಅವರಿಗೆ ಒಂದು ಸಚಿವ ಸ್ಥಾನ ಕೊಡ್ಲಿಕ್ಕೆ ಅವರು ಸಹ ಸಹಕಾರ ನೀಡಬೇಕು. ಆಮೇಲೆ ಪ್ರಭಾ ಮಲ್ಲಿಕಾರ್ಜುನ ಸಹ ಬೇಡ್ಕೊಳ್ತಾ ಇದ್ದೇನೆ. ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ HP ಮಂಜಪ್ಪನವರು ಸಹ ಈ ಒಂದು ಕೂಗನ್ನ ಮಲ್ಲಿಕಾರ್ಜುನ್ ಖರ್ಗೆ, DK ಶಿವಕುಮಾರ್, ಸಿದ್ದರಾಮಯ್ಯನ ಎಲ್ಲ ಒಂದು ಏನು ಹಿರಿಯರಿದ್ದಾರೆ ಅವರಿಗೆ ತಿಳಿಸಿ ಇಂಥ ಒಬ್ಬ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಈ ಕೂಗು ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ ಡೆಲ್ಲಿಗೂ ಸಹ ರಾಜೀವ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿಗೂ ಮುಟ್ಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.